ಭೂ ವಿವಾದಗಳಿಗೆ ಕಡಿವಾಣ ಹಾಕುವಲ್ಲಿ ಸರ್ಕಾರಗಳು ಕಠಿಣ ಕ್ರಮ ಕೈಗೊಳ್ಳುವ ಜೊತೆಗೆ ಬಡವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷ ನಾಗೇಶ್ ಒತ್ತಾಯಿಸಿದ್ದಾರೆ. ಜಮೀನು ಮಾರಾಟದ ಅಗ್ರಿಮೆಂಟ್ ವಿಚಾರವಾಗಿ ಗಲಾಟೆ, ಹೊಡೆದಾಟ, ದೊಣ್ಣೆ ಮಚ್ಚುಗಳಿಂದ ಮಾರಾಮಾರಿ ನಡೆದಿರುವ ಘಟನೆ ನಡೆದಿದೆ. ಜಮೀನಿನಲ್ಲಿ ಬೋರ್ವೆಲ್ ಹಾಕುವ ವೇಳೆ ಬಂದು ಹಲ್ಲೆ, ದೊಣ್ಣೆ ಮತ್ತು ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ. ದೇವನಹಳ್ಳಿ ತಾಲೂಕಿನ ಚನ್ನಹಳ್ಳಿ ಬಳಿ ಘಟನೆ ನಡೆದಿದೆ. ಶ್ರೀನಿವಾಸ್ ಮತ್ತು ಆತನ ಬೆಂಬಲಿಗರಿಂದ ಹಲ್ಲೆ ಆರೋಪ ಕೇಳಿಬಂದಿದ್ದು, ವೆಂಕಟೇಶಪ್ಪ ಮತ್ತು ನಾರಾಯಣಸ್ವಾಮಿ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ. ಹಲ್ಲೆಯಿಂದಾಗಿ 9 ಜನರಿಗೆ ಗಾಯವಾಗಿದ್ದು 4 ಸ್ಥಿತಿ ಗಂಭೀರವಾಗಿದೆ. ನಾರಾಯಣಸ್ವಾಮಿ ಬಳಿ ಜಮೀನು ಅಗ್ರಿಮೆಂಟ್ ಹಾಕಿಕೊಂಡಿದ್ದ ಶ್ರೀನಿವಾಸ್ ಅಗ್ರಿಮೆಂಟ್ ಹಾಕಿಕೊಟ್ಟ ಮೇಲೆ ಜಮೀನಿನಲ್ಲಿ ಬೋರ್ವೆಲ್ ಹಾಕಿದ್ದಾರಾ ಅಂತ ಕಿರಿಕ್ ಮಾಡಿ ಹಲ್ಲೆ ಮಾಡಿದ ಆರೋಪ ಬಂದಿದೆ. ಹರಳೂರು ಗೇಟ್ ಸರ್ವೆ ನಂಬರ್ 77/1 2 ಎಕರೆ ಜಮೀನು. ದೊಣ್ಣೆ ಮತ್ತು ಮಚ್ಚುಗಳಿಂದ ಹಲ್ಲೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚನ್ನಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಬ್ಳಿ ಚನ್ನಹಳ್ಳಿಗೆ ಸಂಬಂಧಿಸಿದಂಥ ಜಮೀನಿನ ವಿಚಾರವಾಗಿ ಈ ದಿನ ಹರಳೂರು ಗೇಟಲ್ಲಿ ಏನು ನಾರಾಯಣಸ್ವಾಮಿ ಅವರು ಮತ್ತು ಬಾಲೆಪುರ ಸೀನಪ್ಪನವರ ಮಧ್ಯೆ ಒಂದು 50,000 ರೂಪಾಯಿ ವ್ಯವಹಾರ ಇತ್ತು. ಆ ಜಮೀನು ನಮಗೆ ಕೊಡಬೇಕು ಅಂತೇಳಿ ಅವರು ಒತ್ತಡ ಹಾಕಿದರು. ಆಮೇಲೆ ಊರಿನವರೆಲ್ಲ ಕುಂಟಿಸ್ಕೊಂಡು ಜಮೀನು ಕೊಡೋಕ್ಕಾಗಲ್ಲ, ನಿಂದು 50,000 ರೂಪಾಯಿ ಏನಿದೆ ನಾವು ಕೊಡ್ತೀರಿ ಅಂತೇಳಿ ಅದನ್ನು ಒಪ್ಪಿಗೆ ಮಾಡಿ ಅದನ್ನೊಂದು ತೀರ್ಮಾನ ಆಗಿತ್ತು. ಆಗಿದ್ದಂಥ ಜಮೀನಲ್ಲಿ ಪಕ್ಕದ ಜಮೀನಲ್ಲಿ ಅವರ ತಮ್ಮನ ಜಮೀನಲ್ಲಿ ಬೋರ್ ಹಾಕ್ತಾಯಿದ್ರೆ ಏಕಾಏಕಿ ಸೀನಪ್ಪ ಮತ್ತು ಗೋಪಾಲ್ ಮತ್ತು ಇನ್ನಿತರ ಎಲ್ಲ ಹೋಗಿ ಒಂದು 15-20 ಜನ ಸೇರಿಕೊಂಡು ಅಲ್ಲಿದ್ದಂಥ ಜನಗಳಿಗೆಲ್ಲ ಹೊಡೆದು, ಅಲ್ಲಿ ಜಮೀನವರು ಯಾರು ಅಂತ ಅವ್ರಿಗೂ ಗೊತ್ತಿಲ್ಲ ಪಾಪ ಹುಡುಗರಿಗೆ, ಅಂಥವ್ರಿಗೆಲ್ಲ ಹೊಡೆದು ಮತ್ತು ಬೇರೆ ಊರಿಂದ ಹೋದವ್ರಿಗೂ ಕೂಡ ಅಲ್ಲಿ ಏಟುಗಳು ತಿಂದಿರೋವಂಥದ್ದು ಕೂಡ ನಡೆದಿದೆ. ಈಗಾಗಲೇ ಆಕಾಶ್ ಆಸ್ಪತ್ರೆ ಮತ್ತು ಲೀನಾ ಹಾಸ್ಪಿಟ್ಲಲ್ಲಿ ಸುಮಾರು ಜನ ಅಡ್ಮಿಟ್ ಆಗಿ ಚಿಕಿತ್ಸೆ ತೊಗೊಂಡಿದ್ದಾರೆ. ಒಂದಷ್ಟು ಜನ ಕೋಮಾ ಸ್ಟೇಜಲ್ಲೂ ಇದ್ದಾರೆ. ಸೀನಪ್ಪನವ್ರನ್ನ ಈಗಾಗಲೇ ಪೊಲೀಸರು ಸೀನಪ್ಪ ಮತ್ತು ಇನ್ನು ಇತರರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬಂದೈತೆ. ಸತೀಶ್, ಸಿಟಿವಿ ನ್ಯೂಸ್, ದೇವನಹಳ್ಳಿ.